ನಾನು ಈ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡಿದ್ದೇನೆ, ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೆಲಸ ಮಾಡಿದ್ದೀನಿ. ಇವತ್ತು ನಾನು ಪಂಚಾಯತಿಗೆ ಜನಸಂಪರ್ಕ ಸಭೆ ಬಂದೆ, ಬಡವರೆಲ್ಲ ಇಟ್ಕೊಂಡು ಅರ್ಜಿಗಳು ಇಟ್ಕೊಂಡು ಬಂದ್ರು. ನನಗೆ ಸೈಟ್ ಬೇಕು, ನನಗೆ ಸೈಟ್ ಬೇಕು. 30 ಜನ, 40 ಜನ, 50 ಜನ ನನ್ನ ಪಂಚಾಯತಿನಲ್ಲಿ, ಕೆಲವು ಪಂಚಾಯತಿನಲ್ಲಿ 100 ಜನ. ತಾಲೂಕಿನ ಅಧಿಕಾರಿಗಳನ್ನ ಸಭೆ ಕರೆದೆ. ತಾಲೂಕು ಅಧಿಕಾರಿಗಳು ಸಭೆ ಕರೆದಿದ್ದಕ್ಕೆ ನಾನು ಪಂಚಾಯತಿಗೆ ಹೋಗಿದ್ದಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ವಿಧಾನಸೌಧದಲ್ಲಿ ಹಂಚಿಕೊಡ್ತಾರೆ, ಇವ್ರಿಗೆ ಏನು ಗೊತ್ತು ಅಂತ ಹೋಗಿ ಪಂಚಾಯತಿನಲ್ಲಿ ಕಷ್ಟ ಸುಖ ಕೇಳಲಿಕ್ಕೆ ಅಂತ. ದಾಖಲೆ ಇದೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಪಂಚಾಯತಿಗಳಿಗೆ ಇವರು ಮೀಟಿಂಗ್ ಮಾಡೋದಕ್ಕೆ ಏನ್ ಹಚ್ಚಿದೆ ಇವರಿಗೆ? ಅಲ್ಲಾಕ್ರಿ ಕೇಳ್ತೀರಿ, ನನ್ನನ್ನು ಕೇಳ್ರಿ, ನಾನು ಹೇಳ್ತೀನಿ ನನ್ನ ಹಕ್ಕೇನು ಅಂತ. ಈ ಜನ ನಿಮ್ಗೆ ಓಟ್ ಹಾಕಿದ್ರು, ನನಗೂ ಹಾಗೆ ಓಟ್ ಹಾಕಿದ್ರು, ಅವ್ರು ಋಣ ತೀರಿಸಬೇಕು. ನೀವು ಹಚ್ಚಿ ಕೊಟ್ಟ ಅಕ್ಷರಕ್ಕೆ ಎದುರ್ಕೋತೀನಿ ಅಂತ ತಿಳ್ಕೋಬೇಡಿ. ನಿಮ್ಗೆ ಹಳ್ಳಿಯಲ್ಲಿ ಜನ ಕಷ್ಟ ಕೊಡ್ಕೊಳಕ್ಕಾಗಲ್ಲ. ಈಗೆಲ್ಲ ಎಲ್ಲ ಮಾತಾಡ್ಬಿಟ್ಟು ನಿಮ್ಗೆಲ್ಲ ಮುಗಿಸ್ಕೊಂಡ್ಬಿಡ್ತೀರಿ. ಆದ್ರೆ ಜನರು ಯಾವ ರೀತಿ ಕಷ್ಟ ಪಡ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ಪಂಚಾಯತಿಗಳು ಬಂದಂತ ಸಂದರ್ಭದಲ್ಲಿ ಅರ್ಜಿಗಳನ್ನ ಕೊಟ್ಟಿದ್ರು. ತಹಶೀಲ್ದಾರ್ ಅವ್ರಿಗೆ ಹೇಳಿದೆ, ಎಸಿ ಅವ್ರಿಗೆ ಹೇಳಿದೆ, ಡಿಸಿಗೆ ಹೇಳಿದೆ. ADLR ಕುಂದಿಸ್ಕೊಂಡು ಮೀಟಿಂಗ್ ಮಾಡಿ ಈ ತಾಲೂಕಿನಲ್ಲಿ ನನಗೆ 10,000 ಸೈಟ್ ಹಚ್ಚಬೇಕು, ನನಗೆ 400 ಎಕರೆ ಜಮೀನ ನೀನು ಹುಡ್ಕೊಡ್ಬೇಕು ಅಂತ ಹೇಳಿದೆ. ಇವತ್ತು 250 ಎಕರೆ ಜಮೀನ ಹುಡ್ಕೊಟ್ಟಿದ್ದಾರೆ. ಯಡಿಯೂರಲ್ಲಿ ಕೂಡ 17 ಎಕರೆ ಜಮೀನನ್ನ ಹುಡ್ಕೊಟ್ಟಿದ್ದಾರೆ. 17 ಎಕರೆ ಮಾಡಿ ಯಾವ ಹೆಸರಾಗಿದೆ ಅಂತ ಅಂದ್ರೆ ಆಶ್ರಯ ನಿವೇಶನಕ್ಕೆ ಅಂತ ಆಗಿದೆ. 400 ಎಕರೆ ಕೇಳಿದ್ದೀನಿ. ಈಗ ಅವರು 250 ಎಕರೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇನ್ನ 150 ಎಕರೆ ಮಂಜೂರು ಮಾಡಿಕೊಡ್ಬೇಕು. ಬಡವರಿಗೆ 10,000 ಸೈಟ್ ಅನ್ನ ಇನ್ನು 2 ವರ್ಷದೊಳಗೆ ಯಾರ್ಯಾರು ಬರೆದಿದ್ದಾರೆ ಅವರೆಲ್ಲರೂ ಕೂಡ ಮಾಡ್ತಾ ಇದ್ದೀನಿ. ಕೊರೋನಾ ಸಂದರ್ಭದಲ್ಲಿ ಗೇಟ್ ಹಾಕೊಂಡಿದ್ರು, ಕಿಟಕಿ ಮುಚ್ಕೊಂಡ್ಬಿಟ್ಟಿದ್ರು, ಬಾಗಿಲು ಮುಚ್ಕೊಂಡ್ಬಿಟ್ಟಿದ್ರು ವಯಸ್ಸಾಗದೆ ಅಂತ. ಚುನಾವಣೆಗೆ ವಯಸ್ಸಾಗದಿಲ್ವಂತೆ, ನಿಶ್ಚಯ ಮಾಡೋದಕ್ಕೆ ವಯಸ್ಸಾಗದೆ. ಚುನಾವಣೆಗೆ ವಯಸ್ಸಾಗುವಂತೆ, ಚುನಾವಣೆಗೆ ಏನ್ ತೊಂದರೆ ಆಗುದಿಲ್ವಂತೆ. ಕರೋನಾ ಬಂದಾಗ ವಯಸ್ಸಾಗದಂತೆ, ಆಪರೇಷನ್ ಆಗದಂತೆ, ಅದಕ್ಕೆ ಏನು ಮಾಡೋದಂತೆ. ಇವತ್ತು ಈ ಜೀವ ಲೆಕ್ಕ ಕೇಳಿದ್ರೆ ಇಡೀ ತಾಲೂಕು ಸುತ್ತಿದ್ದೀನಿ, ಕ್ವಾರಂಟೈನ್ ಹಾಸ್ಪಿಟಲ್ಗಳಿಗೆ ಭೇಟಿ ಕೊಟ್ಟಿದ್ದೀನಿ, ICU ಭೇಟಿ ಕೊಟ್ಟಿದ್ದೀನಿ, ನಿಮ್ಮೂರಿಗೆ ಬಂದಿದ್ದೀನಿ, ತರಕಾರಿಗಳು ಖರೀದಿ ಮಾಡಿದ್ದೀನಿ, ತರಕಾರಿ ಹಂಚಿದ್ದೀನಿ, ಔಷಧಿ ಕೊಟ್ಟಿದ್ದೀನಿ, ಮನೆ ಮಾತ್ರೆ ಕೊಟ್ಟಿದ್ದೀನಿ, ಸ್ಯಾನಿಟೈಸರ್ ಕೊಟ್ಟಿದ್ದೀನಿ, ಮಾಸ್ಕ್ಗಳು ಕೊಟ್ಟಿದ್ದೀನಿ. ಪ್ರತಿಯೊಬ್ಬರ ಕಷ್ಟ ಸುಖ ನೋಡಿದ್ದೀನಿ. ಕೊನೆಗೆ ಯಾರು ಅಂತ್ಯಕ್ರಿಯೆ ಮಾಡ್ತಾ ಇಲ್ಲ ಅಂತ ಹೇಳಿ ನಾನೇ ಹೋಗಿ ಅಂತ್ಯಕ್ರಿಯೆ ಮಾಡಿ ಜನಕ್ಕೆ ಧೈರ್ಯ ತುಂಬಿದ್ದೀನಿ. ಯಾರು ಮಾಡಿದ್ದಾರೆ ನಿಮ್ಮ ಲೋಕಸಭಾ ಈ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು. ನನಗೇನು ಬೇರೆ ಇಲ್ಲ. ನಾನು ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ಈ ಕ್ಷೇತ್ರದ ಜನರ ಕೆಲಸಕ್ಕೋಸ್ಕರ, ಕಾರ್ಯಕ್ಕೋಸ್ಕರ ನಾನು ಹಗಲು ರಾತ್ರಿ ಜನರಿಗೆ ಏನಾದ್ರೂ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು. ಇವತ್ತು ನೀವು ನನಗೆ ಆಶೀರ್ವಾದ ಮಾಡಿದ್ರಿ. DK ಶಿವಕುಮಾರ್ ತಮ್ಮ ಅಂತ ಹೇಳಿ. DK ಶಿವಕುಮಾರ್ ಅವರು ಇಂಧನ ಸಚಿವರಾದರು. ನಾನು ರೈತರ ಕಷ್ಟ ಏನು ಅಂತ ನೋಡಿದ್ದೀನಿ. ರೈತರು ಏನೇನು ಸಮಸ್ಯೆಯನ್ನ, ಯಾತಕ್ಕೋಸ್ಕರ ಸಮಸ್ಯೆಯನ್ನ ಎದುರಿಸ್ತಾರೆ ಅಂತ ನೋಡಿದ್ದೀನಿ. ಬಾಡಿಗೆ ಎಷ್ಟು ಕಷ್ಟ ಇದೆ ತಗೊಳ್ಳೋದಕ್ಕೆ, ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ಸಮಸ್ಯೆ ಇದೆ, ಅವರು ದುರಸ್ತಿ ಮಾಡಿಸ್ಕೋಬೇಕು ಅಂದ್ರೆ ಎಷ್ಟು ಸಮಸ್ಯೆ ಇದೆ, ಅವ್ರ LP ಕನೆಕ್ಷನ್ ತಗೋಬೇಕು ಎಷ್ಟು ಕಷ್ಟ ಇದೆ, ಅವರ ಟ್ರಾನ್ಸ್ಫಾರ್ಮರ್ಗೆ ರಿಪೇರಿಗೆ ಕಾಸು ಕೊಟ್ಟು ಎಷ್ಟು ಕಷ್ಟಪಡಬೇಕು, ಆ ಬೋರ್ವೆಲ್ ಪಂಪ್ಸೆಟ್ ಕೆಟ್ಟೋಯ್ತು ಅಂತ ಅಂದ್ರೆ ಆ ರೈತ ಬೆಳೆ ಇಟ್ಟಂತ ಅವ್ರು ಎತ್ಕೊಂಡೋಗಿ ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ದುಡ್ಡನ್ನ ಖರ್ಚು ಮಾಡಬೇಕು, ಈ ಎಲ್ಲ ವಿಚಾರಗಳು ಕೂಡ ನನಗೆ ಗೊತ್ತಿದೆ. ಇದನ್ನ ಅರ್ಥ ಮಾಡಿಕೊಂಡು ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ
ಇಂಧನ ಸಚಿವರಾದ್ಮೇಲೆ ಹೇಳಿದೆ ಏನಾದ್ರೂ ಮಾಡಿ ಈ ರೈತರಿಗೆ ಈ ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕೊಡ್ಬೇಕು ನಾವು ಅಂತ. ಆಮೇಲೆ ಅವ್ರ ಅಧಿಕಾರಿಗಳ ಕೇಳಿದ್ರು ಏನ್ ಮಾಡ್ಬೋದು ಅಂತ ಹೇಳಿ. ಅವ್ರು ಹೇಳಿದ್ರು ಒಂದು ಸ್ಕೀಮ್ ಮಾಡ್ಬೋದು, ಹೈ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳಿ HVDS ಅಂತ ಹೇಳಿ ಮಾಡ್ಬೋದು. ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಎಷ್ಟಾಗುತ್ತೆ? ಒಂದೊಂದು TCಗೆ 1.25 ಲಕ್ಷ 1.5 ಲಕ್ಷ ರೂಪಾಯಿ ಬೀಳ್ತದೆ. ಆಯ್ತು, ಏನಾರ ಮಾಡಿ ಮಂಜೂರು ಮಾಡ್ಕೊಡ್ತೀನಿ ಮಾಡಿ ಅಂತ ಹೇಳಿದ್ರು. ಇವತ್ತು ಇಡೀ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಾ ರೈತರು ಕೂಡ ನೆಮ್ಮದಿಯಿಂದ ಕರೆಂಟ್ ಅಲ್ಲಿ ಹಾಕೊಂಡಿದ್ದಾರೆ. ನಾವು ಪಕ್ಷ ನೋಡ್ಲಿಲ್ಲ, ಜಾತಿ ನೋಡ್ಲಿಲ್ಲ, ಅವ್ರ ಒಕ್ಕಲಿಗರವರ, ತಿರುಗಿರೋರ, ಬೆಸ್ತರವರ, ಹಿಂದುಳಿದವರ, ಅವ್ರ ಯಾವ ಜಾತಿ ಲಿಂಗಾಯತರವರ ಅಂತ ನೋಡ್ಲಿಲ್ಲ. ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು 1 ಲಕ್ಷಕ್ಕೂ ಹೆಚ್ಚು ಜನ ರೈತರಿಗೆ ಇವತ್ತು ಈ ಕ್ಷೇತ್ರದಲ್ಲಿ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಅನುಕೂಲವನ್ನು ಮಾಡಿಕೊಟ್ಟಿದ್ದೇನೆ. ಅದು ಪ್ರಾರಂಭ ಎಲ್ಲಿಂದ ಆಯ್ತು ಅಂತ ಅಂದ್ರೆ ಇಡೀ ಹುಡುಗರ ಕ್ಷೇತ್ರದಿಂದ ಪ್ರಾರಂಭ ಆಯ್ತು. ನಾನು ಹಳ್ಳಿಗೆ ಹೋದೆ, ನೀವು ಗೆಲ್ಸಿದ್ರಿ ನಾನು ಡೆಲ್ಲಿಗೆ ಕೂತ್ಕೊಂಡಿಲ್ಲ. ನಾನು ಹಳ್ಳಿಗೆ ಪಂಚಾಯತಿ ಬಂದಂತ ಸಂದರ್ಭದಲ್ಲಿ ನಾನು ವೋಲ್ಟೇಜ್ ಇಲ್ಲ ಕರೆಂಟ್ ನೋಡಿ ವೋಲ್ಟೇಜ್ ಸಮಸ್ಯೆ ಇದೆ ಅಂದ್ರೆ ಇವತ್ತು 5 ಸ್ಟೇಷನ್ಗಳನ್ನ ಶಿವಕುಮಾರ್ ಅವರು ಇಂಧನ ಸಚಿವರಾಗಿ ಮಂಜೂರು ಮಾಡಿಸ್ಕೊಟ್ಟೆ. 5 ಸ್ಟೇಷನ್ಗಳು ಕಂಪ್ಲೀಟ್ ಆಗಿದೆ. ಅಧಿಕಾರಿಗಳನ್ನ ಕೇಳಿದೆ ಏನ್ ಮಾಡಬೇಕು ಅಂತ. ಇಲ್ಲ, ಇದಕ್ಕೆ ದೊಡ್ಡ ಸ್ಟೇಷನ್ ಇನ್ನೂ ಬೇಕು ಅಂದ್ರು. ಏನು ಅಂತ ಅಂದ್ರೆ 50 ಎಕರೆ ಜಾಗ ಬೇಕು ಅಂತ ಅಂದ್ರು. 50 ಎಕರೆ ಜಾಗ ಇರುತ್ತೆ, ಎಲ್ಲಿ ಸಿಗ್ಲಿಲ್ಲ. ಕೊನೆಗೆ ಹುಲಿಯೂರಿನಲ್ಲಿ 4 ವರ್ಷ ತಗೊಂಡ್ರು ಆ ಜಾಗ ಮಂಜೂರು ಮಾಡ್ಕೊಡೋದಕ್ಕೆ. ಇವತ್ತು ಮಂಜೂರಾತಿ ಮಾಡಿಸಿ 350 ಕೋಟಿ ರೂಪಾಯಿ ವೆಚ್ಚದಲ್ಲಿ 400 ಮೆಗಾವಾಟ್ ಇಡೀ ಕೊಡಗಲ್ ತಾಲೂಕಿಗೆ ಮುಂದಿನ 10, 15, 20 ವರ್ಷಗಳ ಕಾಲ ಯಾವುದೇ ಕರೆಂಟಿನ ತೊಂದರೆ ಇಲ್ಲದ ರೀತಿ ಇವತ್ತು ಯೋಜನೆಯನ್ನ ರೂಪಿಸಿದ್ದೇನೆ ಅಂತ ಹೇಳಿದ್ರೆ ಅದು ನಾನು ನಿಮ್ಮ ಸೇವಕನಾಗಿ, ನಿಮ್ಮ ಪ್ರತಿನಿಧಿಯಾಗಿ ಮಾಡಿರುವಂತಹ ಕೆಲಸ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಶಾಸಕರಿದ್ರು, ಮಂತ್ರಿಗಳು ಆಗಿದ್ರು, ಆದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ರು. ನಾನು ಹೋಯ್ತಾ ಬಂತ ನೋಡ್ಬಿಟ್ಟು ಕೊನೆಗೆ ಡಾಕ್ಟರ್ಗೆ ಹೇಳಿ ಇದನ್ನ ಮಂಜೂರು ಮಾಡಿಸ್ಕೊಟ್ಟೆ, ಓಪನ್ ಮಾಡಿಸಿ, ರಸ್ತೆ ಮಾಡಿಸಿದೀವಿ. ಯಾರಿಗ ಅನುಕೂಲ ಆಯ್ತಾ ಅಂದ್ರೆ ಈ ತಾಲೂಕಿನ ಜನರಿಗೆ ಅನುಕೂಲ ಆಗ್ತಾ ಇದೆ, ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೆ ಅನುಕೂಲ ಆಗ್ತಾ ಇದೆ. ಇದು ಒಂದು ರಸ್ತೆ ಆಗಿದೆ. ಬಸ್ ಸ್ಟ್ಯಾಂಡ್ ಇಲ್ಲ ಆದ್ರು ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಟ್ಟೆ. KSRTC ಬಸ್ ಸ್ಟ್ಯಾಂಡ್ ಅವತ್ತು ರಾಮಲಿಂಗರೆಡ್ಡಿ ಅವ್ರನ್ನ ಹಿಡಿದು KSRTC ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಟ್ಟೆ. ಕೆಲವರು ಹೇಳ್ತಾರೆ ಇದು MP ಕೆಲಸ ಅಲ್ಲ, ನೀನ್ ಯಾಕೆ ಮಾಡ್ತೀಯ ಅಂತ. ನನ್ನ ಕಷ್ಟ ಏನು ಅಂತ ಗೊತ್ತ್ರಿ? ನಮ್ ಜನದ್ದು, ನಮ್ ರೈತರು ಏನ್ ಕಷ್ಟ ಪಡ್ತಾರೆ, ನಮ್ಮ ಹುಡುಗರು ಏನ್ ಕಷ್ಟ ಪಡ್ತಾ ಇದಾರೆ, ಕೂಲಿ ಮಾಡೋದಕ್ಕೆ ಏನ್ ಕಷ್ಟ, ನನ್ನ ತಾಯಂದ್ರು ಯಾವ ತರದ ಸಮಸ್ಯೆಗಳನ್ನ ಎದುರಿಸ್ತಾ ಇದಾರೆ ಅಂತ ಹೇಳಿ ಗೊತ್ತು. ಇವತ್ತು ತಾಯಿ ಮಗು ಆಸ್ಪತ್ರೆಯನ್ನ ಮಂಜೂರು ಮಾಡಿಸ್ಕೊಟ್ಟಿದ್ದೀನಿ. CSR ನಲ್ಲಿ ಸುಮಾರು 80 ಕೋಟಿ ರೂಪಾಯಿ ಇತ್ತು. 100 ಬೆಡ್ ಆಸ್ಪತ್ರೆ ಆದ್ರೆ ಆ ತಾಯಿ ಮಗು ಚೆನ್ನಾಗಿರಲಿ, ಬೆಂಗಳೂರಿನಲ್ಲಿ ಸಿಗುವಂತ ಸೌಕರ್ಯ, ಆಸ್ಪತ್ರೆ ಸೌಕರ್ಯ ಕೊಡಗಲ್ನಲ್ಲಿ ಸಿಗಲಿ ಅಂತ ಹೇಳಿ ಮಂಜೂರಾತಿ ಮಾಡಿಸ್ಕೊಟ್ಟಿದ್ದೀನಿ. ನನ್ಗೆ ಯಾರು ಅರ್ಜಿ ಕೊಡ್ಲಿಲ್ಲ.